ಇನ್ನು ಸಂಪಂಗಿ ರಾಮನಗರದಲ್ಲೂ ಅದೇ ಸ್ಥಿತಿ. ಎರಡೂ ಕಟ್ಟಡಗಳ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಇಂಡಿಯನ್ ಆಯಿಲ್ ಭವನದ ಬೇಸ್ಮೆಂಟ್ ಡಬಲ್ ರೋಡಿಗೆ ಟಚ್ ಆಗುವಂಥ ರೋಡ್ ಇದೆಯಲ್ಲ, ಅದ್ರ ಎಡಭಾಗದಲ್ಲಿ ಬರುತ್ತೆ. ಖಾಸಗಿ ಕಟ್ಟಡದ ಬೇಸ್ಮೆಂಟ್ ಸಂಪೂರ್ಣ ಜಲಾವೃತ. ಇಂಡಿಯನ್ ಆಯಿಲ್ ಬೇಸ್ಮೆಂಟ್. ಇಂಡಿಯನ್ ಆಯಿಲ್ ಆಫೀಸ್ ಇದೆ ಇಲ್ಲಿ. ಆ ಕಟ್ಟಡ ನೋಡಿ, ಅದರ ಸ್ಥಿತಿ ನೋಡಿ, ಯಾವ ಡಾಕ್ಯುಮೆಂಟ್ಸೋ ಏನು ಸುಡುಗಾಡ ಇವೆಲ್ಲವೂ ಕೂಡ ತೇಲಾಡ್ತಾ ಇವೆ. ಎಲ್ಲ ಕಡೆಗೆ ನೀರು ನೀರು ನೀರು. ಇದು ಸ್ಥಿತಿ. ದೇವರೇ ಕಾಪಾಡಬೇಕು. ನೋಡಿ, ಒಳಗಡೆ ಇರುವಂಥ ವಸ್ತುಗಳು, ಸ್ಥಿತಿಗತಿಗಳು, ಜನರು ಬರಂಗಿಲ್ಲ ಹೋಗಂಗಿಲ್ಲ ಅಂತ ಸ್ಥಿತಿ. ಎ ಸಿ ಗೀಸಿ ಎಲ್ಲ ನೆಗೆದು ಬಿದ್ದು ಹೋಯ್ತು. ಇನ್ನು ಯಾವ ವಸ್ತುಗಳು ಕೂಡ ಉಪಯೋಗಕ್ಕೆ ಬರಲ್ಲ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ಬನ್ನಿ, ನಮ್ಮ ಇಬ್ಬರು ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ. ಈಜಿಪುರದಿಂದ ಶಾಂತಮೂರ್ತಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಡಬಲ್ ರೋಡಿಂದ ನಮ್ಮ ಜೊತೆಗೆ ಪ್ರದೀಪ್ ನೇರ ಸಂಪರ್ಕದಲ್ಲಿದ್ದಾರೆ. ಈಜಿಪುರದ ಹತ್ರ ಇದ್ದಾರೆ ಶಾಂತಮೂರ್ತಿ. ನಾವು ನೋಡ್ತಾ ಇದ್ದೀವಿ, ನಾನು ಆರಂಭದಲ್ಲಿ ನನ್ನ ಮಾತನ್ನು ಹೇಳಿದೆ, ಯಾವ ಪುಣ್ಯಾತ್ಮ ಇದಕ್ಕೆ ಈಜಿಪುರ ಅಂತ ಹೆಸರಿಟ್ಟನೋ ಗೊತ್ತಿಲ್ಲ. ಇಲ್ಲಿ ಬದುಕಬೇಕು ಅಂದರೆ ಕಂಪಲ್ಸರಿ ಈಜಿ ಬರಬೇಕು. ಈಜಿ ಬರಲಿಲ್ಲ ಅಂತಂದರೆ ಕೊಚ್ಕೊಂಡು ಹೋದ್ರು ಅಂತ ಜನಗಳ ಅರ್ಥ. ಯಾಕಂದರೆ ಪ್ರತಿ ಬಾರಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನೋಡ್ತೀವಿ ಶಾಂತಮೂರ್ತಿ, ಇಲ್ಲಿ ಜನರ ಈ ಬವಣೆ ಇದೆಯಲ್ಲ, ಅದಕ್ಕೆ ಮುಕ್ತಿ ಇಲ್ಲ. ನೀವು ಅದೇ ಸ್ಥಳದಲ್ಲಿದ್ದೀರಿ. ಸ್ಥಿತಿಗತಿಗಳು ಯಾವ ರೀತಿ ಇದೆ ಶಾಂತಮೂರ್ತಿ? ನಿನ್ನೆ ತಡರಾತ್ರಿ ಸುರಿದಂಥ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಅದರಲ್ಲೂ ಈಜಿಪುರದ ಆರ್ಎ ರೋಡ್ನಲ್ಲಿ ಆ ಮನೆಗಳಿಗೆ ರಾಜಕಾಲುವೆಯ ನೀರು ನುಗ್ಗಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಇಡೀ ಏರಿಯಾದ ಸುಮಾರು 5-6ಕ್ಕೂ ಹೆಚ್ಚು ಮನೆಗಳಿಗೆ ಆ ರಾಜಕಾಲುವೆಯ ನೀರು ನುಗ್ಗಿರುವಂಥದ್ದು. ಈಗ ನಿವಾಸಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದಂತಹ ಅಗತ್ಯ ವಸ್ತುಗಳು ಹಾಗೆ ಪೀಠೋಪಕರಣಗಳೆಲ್ಲ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈಗ ಮೋಟರ್ಗಳ ಮೂಲಕ, ಬಕೆಟ್ಗಳ ಮೂಲಕ ಮನೆಗೆ ತುಂಬಿರುವಂಥ ರಾಜಕಾಲುವೆ ನೀರನ್ನು ಹೊರಹಾಕುವ ಕೆಲಸವನ್ನು ಕೂಡ ಇಲ್ಲಿಯ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಮನೆಗಳಿಗೆ ಎಷ್ಟು ಅಂದರೆ ಕಾಲಿಡೋಕ್ಕೂ ಆಗದ ರೀತಿಯಲ್ಲಿ ನೀರು ತುಂಬಿರುವಂಥದ್ದು. ಇನ್ನು ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಕಂಪ್ಲೀಟ್ ಆಗಿ ಚೆಲ್ಲಾಪಿಲ್ಲಿಯಾಗಿದೆ. ಫ್ರಿಜ್, ವಾಷಿಂಗ್ ಮಿಷಿನ್, TV ಸೇರಿದಂತೆ ಎಲ್ಲ ಉಪಕರಣಗಳು ಕೂಡ ಹಾನಿಯಾಗಿರುವಂಥದ್ದು. ಜೊತೆಗೆ ಕರೆಂಟ್ ಶಾಕ್ ಹೊಡೆಯುವಂಥ ಆತಂಕ ಕೂಡ ಇಲ್ಲಿ ಎದುರಾಗಿರುವಂಥದ್ದು. ಯಾಕಂದರೆ ಏಕಾಏಕಿ ಮನೆಗಳಿಗೆ ನೀರು ನುಗ್ಗಿದಂಥ ಸಂದರ್ಭದಲ್ಲಿ ಆ ಒಂದು ಕರೆಂಟ್ ಶಾಕ್ ಕೂಡ ಆಗ್ತಾ ಇತ್ತು. ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಮನೆಯಲ್ಲಿ ಇದ್ರು. ಈ ಒಂದು ಸಂದರ್ಭದಲ್ಲೇ ಮಳೆಯ ನೀರು ದಿಢೀರಂತ ನುಗ್ಗಿರುವಂಥದ್ದು. ಇನ್ನು ಸಂಪ್ ಇರ್ಬೋದು, ಮನೆಯ ಮುಂಭಾಗದಲ್ಲಿದ್ದಂಥ ಕಾಂಪೌಂಡ್ ಇರ್ಬೋದು, ಎಲ್ಲ ಕಡೆ ಕೂಡ ರಾಜಕಾಲುವೆಯ ನೀರು ನುಗ್ಗಿದೆ. ಇದರಿಂದ ರಾತ್ರಿ ಇಡೀ ಜಾಗರಣೆಯನ್ನ ಮಾಡಿರುವಂಥದ್ದು. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇದು ಯಾವ ರೀತಿ ಆಯ್ತು ಘಟನೆ? ಎಷ್ಟು ಗಂಟೆಯಲ್ಲಿ ನೀರು ನುಗ್ತೋ, ಏನು ಸಮಸ್ಯೆ ಆಗಿದೆ ಅಂತ? ಒಂದು 4 ಮಳೆ ಕಂಟಿನ್ಯೂ ಆಗಿ ಬರ್ತಿತ್ತು ಸರ್. ಒಂದು 4:15 ನೋಡಿದ್ವಿ ನೀರು ಬರುತ್ತಾ ಅಂತ. ಇಷ್ಟು ದೂರ ಬಂತು ಮಳೆ ನೀರು. ಆಮೇಲೆ ಒಂದು 5 ಗಂಟೆಗೆ ನೋಡಿದ್ರೆ ಮನೆ ಫುಲ್ ನೀರು ತುಂಬಿಸುತ್ತೆ ಸರ್. BBMP ಕಾಲ್ ಮಾಡಿದ್ರೆ ಎಲ್ರಿಗೂ ಕಾಲ್ ಮಾಡಿ ಯಾರು ಟೈಮ್ ಬಂದಿಲ್ಲ ಸರ್. ನಾನು ನನ್ನ ಮಗಳು ನಮ್ಮ ಅಮ್ಮ, ನಮ್ಮ ಮಗ 8 ವರ್ಷ ಮಗ ಇದ್ವಿ ಸರ್. ಒಂದು 5 ನಿಮಿಷ ನಾವು ಹೊರಗಡೆ ಬಂದಿಲ್ಲ ಅಂದರೆ ಶಾಕಲ್ಲಿ ನಾವು 4 ಜನ ಹೋಗ್ತಿದ್ವಿ ಸರ್. ಈ ಥರ ಆಗಿರೋದು ಘಟನೆ ಇದು ಫಸ್ಟ್ ಟೈಮ್ ನಮ್ಗೆ ಆಗ್ತಿರೋದು ಸರ್. ನಮ್ಮ ಕಡೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ನಮಗೆ ಸಹಾಯ ಬೇಕು ಸರ್. ಮನೇಲಿರೋದು ಎಲ್ಲನೂ ಹೋಯ್ತು ಸರ್ ನಮ್ದು. ಇವಾಗ ಏನೂ ಇಲ್ಲ ಸರ್, ಏನೂ ಇಲ್ಲ ಸರ್. ನಮ್ಮ ಅಕ್ಕ ಸರ್, ನಮ್ಮ ತಾಯಿ, ನಮ್ಮ ಮಗಳು ಸರ್, ನಮ್ಮ 8 ವರ್ಷ ಮಗ ಫುಲ್ ಭಯ ಬಿದ್ದು ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಸರ್. ಮೇಡಮ್, ಈಗ ಮಳೆ ಬಂದಿದೆ, ಮನೆಯಲ್ಲಿರೋ ವಸ್ತುಗಳೆಲ್ಲ ಕೊಚ್ಚೋಗಿದೆ, ಅಧಿಕಾರಿಗಳು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಎಲ್ಲ ರೆಡಿ ಮಾಡಿದೀವಿ ಅಂತಾರೆ. ಜಸ್ಟ್ ಬಾಯ್ ಮಾತು. ಇವಾಗ ನಾವು ಬಡವ್ರು ಏನ್ ಮಾಡ್ಲಿ? ನಾವು ಜಸ್ಟ್ ಸಿಂಗಲ್ ಲೇಡಿ ಈ ಮನೇಲಿ ಇಟ್ಕೊಂಡು ಎಲ್ಲನೂ ಸೇರಿಸ್ಕೊಂಡು ಒಂದೊಂದಾಗಿ ಸೇರಿಸ್ಕೊಂಡು ಅಟ್ಲೀಸ್ಟ್ ಲೈಕ್ ಒಂದು 7 lakhs ತನಕ ನಂದು ಹೋಗಿದೆ. ಇವಾಗ ಯಾರು ಆನ್ಸರ್ ಮಾಡ್ತೀರಾ ಇದಕ್ಕೆ ಹೇಳಿ? ನಾವು ಸಿಂಗಲ್ ಲೇಡಿ, ನಾವು ಬದುಕೊಳ್ಳೋಕೆ ಆಗಲ್ಲನಾ ಈ ಬೆಂಗಳೂರಲ್ಲಿ ಅಂತ? ಬೇರೆ ಕಡೆ ನೋಡಿ ಎಷ್ಟು ಜನ ರೆಸ್ಕ್ಯೂ ಮಾಡ್ತಾರೆ. 5:30 ಮಾರ್ನಿಂಗ್ ಏನು ಮಾಡೋಕ್ಕಾಗಲ್ಲ. ಈ ಮಗು ನೀರಲ್ಲಿ ಹಂಗೆ ಬೆತ್ಕೊಂಡಿದೆ. ಓಡ್ ಬಂದ್ವಿ, ಫುಲ್ ಸುನಾಮಿ ಥರ ನೀರು ಬರ್ತಾ ಇದೆ. ನಾವೆಲ್ಲ ರೆಸ್ಕ್ಯೂ ಮಾಡಿ ನಾವು 3 ಜನ ಲೇಡೀಸ್ ನಮ್ಮಲ್ಲೇ ನಾವು ರೆಸ್ಕ್ಯೂ ಮಾಡಿಕೊಂಡು ಆಚೆ ಬಂದ್ರಿ. ಆದರೆ ಇವಾಗ ಮನೆ ವಸ್ತು ಹೋದ್ರೆ, ಆದರೆ ನಂದು ನಮ್ಮ 4 ಜನ 2 ಮಕ್ಕಳು ಹೋಗಿದ್ರೆ ನೀವೇನು ಈ ಗೌರ್ಮೆಂಟ್ ಏನು ಮಾಡ್ತಾ ಇದ್ವಿ? ಏನು ಇನ್ನೂ ಮಾಡ್ತಾ ಇದ್ದೀರಾ? ಇವಾಗ ಬರ್ತಿರ್ರಿ ಸರ್. 5:30 ಆಗಿದೆ ಘಟನೆ. ಇವಾಗೇನು 7:30ಗೆ ಬಂದಿದ್ದೀರಾ. ಇಷ್ಟೊತ್ತಿಗೆ ಬಂದಿದ್ರೆ ಏನು ಆಗ್ತಾ ಇತ್ತು ಹೇಳಿ ಸರ್? ಹೇಳಿ, ನೀವೆಲ್ಲ ಹೇಳಿ. ಇಷ್ಟು ಜನ ಇದ್ರು,
ಏನಕ್ಕೆ ಮಾಡ್ತೀರಾ? ಇದು ಇಲ್ಲಿಯ ಸ್ಥಳೀಯರ ಆಕ್ರೋಶ. ಇನ್ನು ಗಮನಿಸ್ತಾ ಇರ್ಬೋದು ಎಲ್ಲ ಮನೆಗಳಿಗೂ ಕೂಡ ಇದೇ ರೀತಿಯ ಸ್ಥಿತಿ ಆಗಿರುವಂಥದ್ದು. ಸದ್ಯ ಸ್ಥಳೀಯರೇ ವಾಟರ್ ಬಾಟಲ್ ಹಾಗೆ ಆಹಾರವನ್ನು ತಂದುಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ BBMP ಅಧಿಕಾರಿಗಳಾಗಲಿ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳಲ್ಲಿ ಯಾರೊಬ್ಬರು ಕೂಡ ಇತ್ತ ಗಮನ ಹರಿಸಿಲ್ಲ. ಇದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಇದೆ. ಒಟ್ಟಾರೆ ರಾತ್ರಿ ಸುರಿದಂಥ ಮಳೆಗೆ ರಾಜಕಾಲುವೆಯ ನೀರು ಉಕ್ಕಿ ಹರಿದು ಈ ರೀತಿಯ ಅವಾಂತರ ಸೃಷ್ಟಿಯಾಗಿದ್ರು ಕೂಡ BBMP ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ರು, ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ಆಕ್ರೋಶ ಹೊರಗ್ತಿರುವಂಥದ್ದು. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿರಿ. ಶಾಂತಮೂರ್ತಿ, ಪ್ರದೀಪ್ ನಮ್ಮ ಜೊತೆಗಿದ್ದಾರೆ. ಈ SR ನಗರ ಇದೆಯಲ್ಲ, ಡಬಲ್ ರೋಡ್ನ ಸುತ್ತಮುತ್ತ ಶಾಂತಿನಗರ ಸುತ್ತಮುತ್ತಲಿನ ಭಾಗಗಳನ್ನ ಭಾಳ ಹತ್ತಿರದಿಂದ ನೋಡಿ ಬಂದಿದ್ದಾರೆ. ಪ್ರದೀಪ್, ನೀವು ಸ್ಥಳದಲ್ಲೇ ಇದ್ದೀರಿ. ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ? ನಾವು ಒಂದು ಕಡೆ ನೋಡ್ತಾ ಇದ್ವಿ ಈಜಿಪುರದಲ್ಲಿ ಜನ ಹೆಂಗೆ ಪರದಾಡ್ತಾ ಇದ್ದಾರೆ ಅಂತ. ಇನ್ನು ನೀವಿರುವಂಥ ಆ ಏರಿಯಾದ ಸ್ಥಿತಿಗತಿಗಳೇನು ಪ್ರದೀಪ್? ರಂಗನಾಥ್, ತಡರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರಿನ ಅಂದರೆ ಸಂಪಂಗಿರಾಮ್ ನಗರದ ಡಬಲ್ ರೋಡ್ ಇದೆ. ಈ ಡಬಲ್ ರೋಡ್ನಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ನಿಂತಿತ್ತು. ಈ ನೀರು ನಿಂತಿದ್ದೇನಾಗಿದೆ, ನೀರು ಎಲ್ಲೂ ಸಹ ಹೋಗೋಕ್ಕೆ ಜಾಗ ಇಲ್ಲದೆ ಈ ಒಂದು ಎಡಭಾಗದಲ್ಲಿ ಏನಿದೆ ಬಿಲ್ಡಿಂಗ್ಗಳು ಅಲ್ಲಿ ನುಗ್ಗಿ ಬೇಸ್ಮೆಂಟ್ಗೆ ನುಗ್ಗಿ ಪ್ರವಾಹದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿರುವಂಥದ್ದು. ಸದ್ಯಕ್ಕೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಇದೇ ಒಂದು ಡಬಲ್ ರೋಡಲ್ಲಿ ನಾನಿರುವಂಥದ್ದು. ಈ ಡಬಲ್ ರೋಡ್ನಲ್ಲಿ ರಾತ್ರಿ ಏನು ಮಳೆ ನಿಂತಿತ್ತು ಅದು ಸಂಪೂರ್ಣವಾಗಿ ಎಲ್ಲೂ ಸಹ ಜಾಗ ಇಲ್ಲದೆ ಹೋಗೋಕ್ಕೆ ಇಲ್ಲಿನ ಎಡಭಾಗದಲ್ಲಿದ್ದಂತಹ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಭವನ ಏನಿದೆ ಆ ಭವನ ಒಳಗಡೆ ನುಗ್ಗಿದೆ. ಜೊತೆಗೆ ಅಲ್ಲಿನ ಬೇಸ್ಮೆಂಟ್ಗೆ ನುಗ್ಗಿದೆ. ಅಲ್ಲಿ ಒಂದು ಕಾರು ಒಳಗಡೆ ಇತ್ತು. ಅಂದ್ರೆ ರಾತ್ರಿ ಸಿಬ್ಬಂದಿಯನ್ನ ಡ್ರಾಪ್ ಮಾಡಿದಂತ ಒಂದು ಕಾರನ್ನ ಅಲ್ಲಿ ಪಾರ್ಕ್ ಮಾಡಿದ್ರು. ಆ ಕಾರು ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಇನ್ನು ಅದ್ರ ಪಕ್ಕದಲ್ಲಿ ಇನ್ನೊಂದು ಖಾಸಗಿ ಬಿಲ್ಡಿಂಗ್ ಇರುವಂತದ್ದು. ಈ ಖಾಸಗಿ ಬಿಲ್ಡಿಂಗ್ಗೂ ಸಹ ನೀರು ನುಗ್ಗಿರುವಂತದ್ದು. ಬೇಸ್ಮೆಂಟ್ಗೆ ಸಂಪೂರ್ಣವಾಗಿ ನೀರು ನುಗ್ಗಿರೋದ್ರಿಂದ ಇಲ್ಲಿ ಬೇಸ್ಮೆಂಟ್ ಇದೆಯೋ ಇಲ್ವೋ ಅನ್ನೋ ರೀತಿ ಅನುಮಾನ ಈಗ ನಮಗೆ ಕಾಣಿಸುವಷ್ಟು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಬೇಸ್ಮೆಂಟ್ ಅಲ್ಲಿ ನೀರು ನಿಂತಿದೆ ಅಂತ ಹೇಳಿ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಬಿಲ್ಡಿಂಗ್ ಅಲ್ಲಿ ಒಂದು ಹಾಸ್ಪಿಟಲ್ ಮತ್ತೆ ಸಾಫ್ಟ್ವೇರ್ ಕಂಪನಿ ಇತ್ತು. ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸುಮಾರು 5 ರಿಂದ 6 ಜನ ಸಿಬ್ಬಂದಿಗಳಿಗೆ ಸೇರಿದಂತಹ 4 ಕಾರು ಮತ್ತು 2-3 ಬೈಕ್ಗಳು ಒಳಗಡೆನೆ ಸಿಲುಕಾಕೊಂಡಿದೆ. ರಾತ್ರಿ 4 ಗಂಟೆ ಸುಮಾರಿಗೆ ನೀರು ಒಳಗಡೆ ನುಗ್ಗಿದಾಗ ಸೆಕ್ಯೂರಿಟಿಗಳು ಅಸಹಾಯಕತೆಯಿಂದ ಯಾವುದೇ ರೀತಿಯಂತಹ ಅವ್ರ ಕ್ರಮ ತಗೊಳ್ಳೋಕೆ ಆಗಿಲ್ಲ. ತಕ್ಷಣವೇ ಎಲ್ಲರಿಗೂ ಮಾಹಿತಿ ನೀಡಿದ್ದಾರೆ. ಆದರೆ ಅದಾಗಲೇ ಟೈಮು ಮೀರಿತ್ತು. ಇಲ್ಲಿನ ಕಂಪ್ಲೀಟ್ ಡಬಲ್ ರೋಡಲ್ಲಿ ತುಂಬಿದಂತಹ ಕಂಪ್ಲೀಟ್ ನೀರು ಬಿಲ್ಡಿಂಗ್ ಒಳಗಡೆ ನುಗ್ಗಿ ಬೇಸ್ಮೆಂಟ್ಗೆ ನುಗ್ಗಿದೆ. ಸದ್ಯಕ್ಕೆ ಈ ಬಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರು ಸಹ ಇದುವರೆಗೂ ಇಲ್ಲಿ ಬಂದು ಮಳೆ ನೀರನ್ನು ಹೊರಗಡೆ ತೆಗೆಯುವಂಥ ಕೆಲಸ ಮಾಡಿಲ್ಲ. ಆದರೆ ಒಳಗಡೆ ಕಾರು ಮತ್ತು ಬೈಕ್ ಸಿಗಾಕೊಂಡಿದ್ದು ಒಂದು ಕನ್ಫರ್ಮ್ ಆಗಿದೆ. ಕೇವಲ 2 ಬಿಲ್ಡಿಂಗ್ ಅಲ್ಲ, ಈ ಇನ್ನೊಂದು ಪಕ್ಕದಲ್ಲಿದ್ದಂತಹ ಇನ್ನೊಂದು ಬಿಲ್ಡಿಂಗ್ಗಳು ಸಹ ಇದೇ ರೀತಿಯಂತಹ ಬೇಸ್ಮೆಂಟ್ಗೆ ನೀರು ನುಗ್ಗಿ ಅಲ್ಲೂ ಸಹ ಕಾರು ಮತ್ತು ಬೈಕ್ಗಳು ಒಳಗಡೆ ಸಿಲುಕಾಕೊಂಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬಂದು ಈ ಒಂದು ಕಾರ್ ಮತ್ತೆ ಬೈಕ್ನ ಏನು ಸಿಗಾಕೊಂಡಿದೆ ಅಂದರೆ ಫಸ್ಟ್ ಅದನ್ನ ನೀರನ್ನ ಕಂಪ್ಲೀಟ್ ಆಗಿ ಹೊರಗಡೆ ತೆಗಿಬೇಕಾಗತ್ತೆ. ತದನಂತರ ಕಾರ್ ಮತ್ತೆ ಬೈಕ್ಗಳ ಪರಿಸ್ಥಿತಿ ಏನಾಗಿದೆಯೋ ಏನೋ. ಆದರೆ ಓನರ್ಗಳು ಸಹ ಇಲ್ಲಿ ಕೆಲವರು ಬಂದು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಆದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಸಹ ಅವರು ಸಹ ಅಸಹಾಯಕ ಸ್ಥಿತಿಯಲ್ಲ ತೋರ್ತಾ ಇರುವಂತದ್ದು. ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ.